ಹಾಯ್, ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೊರಟಿದ್ದು ಮುತ್ತುರಾಯನ ಬೆಟ್ಟ. ಅದು ಕನಕಪುರ ರೋಡ್ ಹತ್ರ ಇದೆ. ನೈಸ್ ರೋಡ್ ಥ್ರೂ ಹೋದರೆ ನಿಮಗೆ ಈಸಿ ಆಕ್ಸಸ್ ಸಿಗುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಫ್ಟರ್ನೂನ್ ಅಷ್ಟೊತ್ತಿಗೆ 1 o'clock ಅಷ್ಟೊತ್ತಿಗೆ ನಾವು ಬಿಟ್ಟಿದ್ದು. ಅಲ್ಲಿಗೆ ಹೋಗೋಕ್ಕೆ ನಮಗೆ ಮಿನಿಮಮ್ 1.5 hour ತೊಗೊಂತು. 37 ಕಿಲೋಮೀಟ್ರ್ ಆಗುತ್ತೆ ಫ್ರಮ್ ಬನ್ನೇರುಘಟ್ಟ ಮೇನ್ ರೋಡಿಂದ. ಸೊ ನಿಮಗೆ ಅಷ್ಟೊಂದು ಟ್ರಾಫಿಕ್ ಏನೂ ಸಿಗಲ್ಲ ಅಂದ್ಕೊತೀನಿ, ಯಾಕಂದರೆ ಕಗ್ಗಲೀಪುರ ಮೇನ್ ರೋಡ್ ಥ್ರೂ ನಾವು ಹೋಗೋದ್ರಿಂದ. ಸೊ ನಾವು ಹೋಗೋ ಅಷ್ಟೊತ್ತಿಗೆ 2:30 ಎಲ್ಲ ಆಗಿತ್ತು. ಸೊ ನಮಗೆ ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು. ಸೊ ಆದ್ದರಿಂದ ನಾವು ಮನೇಲೇ ಲಂಚ್ ಪ್ರಿಪೇರ್ ಮಾಡ್ಕೊಂಬಂದಿದ್ವಿ. ಯಾಕಂದರೆ ನಮ್ಮ ಪಾಪು ಔಟ್ಸೈಡ್ ಫುಡ್ಡೆಲ್ಲ ತಿನ್ನೋಲ್ಲ. ವೀಕೆಂಡ್ಸಲ್ಲಿ ಒನ್ ಡೇ ಟ್ರಿಪ್ಪಿಗೆ ಇದು ತುಂಬ ಒಳ್ಳೆ ಜಾಗ. ಫ್ಯಾಮಿಲಿ ಜೊತೆ ಒನ್ ಡೇ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು. ಬರುವಾಗ ನೀವೇ ಫುಡ್ ತೊಗೊಂಬಂದರೆ ತುಂಬ ಒಳ್ಳೆಯದು. ಯಾಕಂದರೆ ನೀವು ಆ ಕಡೆ ಈ ಕಡೆ ನೋಡ್ತಾ ಇರ್ಬೋದು, ಯಾವುದೇ ರೀತಿ ಶಾಪ್ಸ್ ಇರಲ್ಲ. ಸೊ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಕೆಳಗಿಂದ ಮೇಲ್ಗಡೆ ಹೋಗೋ ಅಷ್ಟೊತ್ತಿಗೆ ನಮಗೆ ಮಿನಿಮಮ್ 10 ನಿಮಿಷ ತೊಗೊಂತು. ಸೊ ನಿಮಗೆ ಯಾವುದೇ ರೀತಿಯಲ್ಲಿ ಗೇಟ್ ಸಿಗಲ್ಲ, ಇದು ಫ್ರೀ ಆಗಿರುತ್ತೆ. ಸೊ ಅದಾದಮೇಲೆ ಹತ್ತುವಾಗ ನೀವು ನೋಡ್ತಾ ಇರ್ಬೋದು, ಆ ಕಡೆ ಈ ಕಡೆ ನೇಚರ್ ತುಂಬ ಚೆನ್ನಾಗಿತ್ತು. ನ್ಯಾರೋ ರೋಡ್ ಇರೋದ್ರಿಂದ ತುಂಬ ಹುಷಾರಾಗಿ ಹೋಗ್ಬೇಕು ಅಷ್ಟೇ. ನಾವು ಹೋಗೋ ರೋಡಲ್ಲಿ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ. ಯಾಕಂದರೆ ತುಂಬ ಗ್ರೀನರಿ ಇತ್ತು. ನೀವು ನೋಡ್ತಿರೋವಾಗ ಸುತ್ತಮುತ್ತ ಎಲ್ಲ ಹಿಲ್ ಸ್ಟೇಷನ್ಸೇ ಇತ್ತು. ಕೆಲವು ಜನ ಕೆಳಗಡೆಯಿಂದ ಮೇಲ್ಗಡೆವರೆಗೂ ನಡ್ಕೊಂಡು ಬಂದಿದ್ದಾರೆ. ಆರು ನಿಮ್ಮ ವೆಹಿಕಲ್ ಇದ್ದರೆ ನೀವು ಮೇಲ್ಗಡೆ ಸೀದಾ ಹೋಗ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗೆ ನಾವಿಬ್ಬರು ಮಾತಾಡ್ತಾ ಮೇಲ್ಗಡೆ ರೀಚ್ ಆಗ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು, ತುಂಬ ಏರ್ ಪಿನ್ಸ್ ಇದ್ದಾವೆ ರೋಡ್ಸಲ್ಲಿ. ಅದಾದಮೇಲೆ ನಾವು ಬಂದಿದ್ದು ಪಾರ್ಕಿಂಗ್ ಹತ್ರ. ಸೊ ಪಾರ್ಕಿಂಗ್ ಹತ್ರ ಹೋದಾಗ ನೋಡ್ತಾ ಇರ್ಬೋದು, ತುಂಬ ವೆಹಿಕಲ್ಸ್ ಇರೋದ್ರಿಂದ ನಾನು ಮತ್ತೆ ವಾಪಸ್ ಬರಬೇಕಾಯ್ತು. ಹಿಂದ್ಗಡೆ ಬಂದು ಒಂದು ಬೆಟ್ಟದ ಹತ್ರ ಪಾರ್ಕಿಂಗ್ ಮಾಡಿದ್ದೀನಿ, ವಿಚ್ ವಾಸ್ ವೆರಿ ಬ್ಯೂಟಿಫುಲ್. ಸೊ ಇಲ್ಲಿ ನಿಲ್ಲಿಸ್ಬಿಟ್ಟು ನಾವು ನೆರಳಲ್ಲಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಆಲ್ಮೋಸ್ಟ್ 3 o'clock ಆಗ್ತಾಯಿತ್ತು. ನಾವು ಊಟ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ನೇಚರ್ ವ್ಯೂನ ನೋಡ್ತಾ ಇದ್ವಿ. ಅದಾದಮೇಲೆ ಮೇಲ್ಗಡೆ ಹೋದ್ರಾಯ್ತು ಅಂತ ಮಾತಾಡ್ಕೊಂಡ್ವಿ. ಕಾರಲ್ಲೇ ಊಟ ಮಾಡೋದ್ರಿಂದ ನನ್ನ ಮಗಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಸೊ ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು, ಸುತ್ತ ನಿಮಗೆ ಹಿಲ್ ಸ್ಟೇಷನ್ನೇ ಸಿಗುತ್ತೆ, ಎಲ್ಲ ಗ್ರೀನರಿ ಇದೆ. ಸೊ ಅದಾದಮೇಲೆ ನಾವು ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಮೇಲ್ಗಡೆ ಹೋಗಲಿಕ್ಕೆ ನಿಮಗೆ ಮ್ಯಾಕ್ಸಿಮಮ್ 5 minutes ಅಷ್ಟೇ ಆಗೋದು. ಯಾವುದೇ ರೀತಿ ಸ್ಟೆಪ್ಸ್ ಇರಲ್ಲ, ನೀವು ಬಂಡೆ ಮೇಲ್ಗಡೆ ಹೋಗಬೇಕಾಗುತ್ತೆ. ಅಷ್ಟೊಂದು ಸ್ಲೋಪ್ ಕೂಡ ಇರಲ್ಲ, ಈಸಿ ಆ್ಯಕ್ಸಸ್ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಎಂಟ್ರೆನ್ಸ್ ಆಗಿರುತ್ತೆ. ಸೊ ಮೇನ್ ಟೆಂಪಲ್ ಬಂದ್ಬಿಟ್ಟು ಲಕ್ಷ್ಮೀನಾರಾಯಣ ಸ್ವಾಮಿ ಟೆಂಪಲ್ ಆಗಿರುತ್ತೆ. ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ ಆಗಿರುತ್ತೆ. ಸೊ ಇವತ್ತು ಅಷ್ಟೊಂದೇನು ಜನ ಇರಲಿಲ್ಲ, ಲೆಸ್ ಕ್ರೌಡೆಡ್ ಇತ್ತು. ಶ್ರಾವಣ ಶನಿವಾರ ಇರೋದ್ರಿಂದ ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ಸೊ ಅದು ಎದುರುಗಡೆ ನೋಡ್ತಾ ಇರ್ಬೋದು, ಶ್ರೀರಾಮ ಆ್ಯಂಡ್ ಹನುಮಂತ ವಿಗ್ರಹ ಕೂಡ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಯುನೀಕ್ ಆಗಿತ್ತು. ಅದಾದಮೇಲೆ ನಾವು ಕೆಳಗಡೆ ಏನಿರ್ಬೋದು ಅಂತ ನೇಚರ್ ನೋಡ್ಕೊತಾ ಹೋದ್ವಿ. ಸ್ವಲ್ಪ ಯುನೀಕ್ ಪ್ಲೇಸಸ್ ಇತ್ತು. ಸ್ವಲ್ಪ ಹೊತ್ತು ಕೆಳಗಡೆ ಹೋಗಿ ನಾವು ಕೂತ್ಕೊಂಡು ಎಂಜಾಯ್ ಮಾಡೋಣ ಅಂತ ಹೋದ್ವಿ. ನೀವು ನೋಡ್ತಾ ಇರ್ಬೋದು, ಕೆಳಗಡೆ ಆರಾಮಾಗಿ ಹೋಗ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಸೊ ಇಲ್ಲಿ ಹೋಗಿ ಒಂದು ಕಡೆ ನಾವು ಆರಾಮಾಗಿ ಕೂತ್ವಿ. ಸ್ವಲ್ಪ ಹೊತ್ತು ಒಳ್ಳೆ ಗಾಳಿ ತೊಗೊತ ನಾನು ನನ್ನ ಮಗಳು ಎಲ್ಲ ಚೆನ್ನಾಗಿ ಆಟ ಆಡ್ತಾಯಿದ್ವಿ. ನೀವು ನೋಡ್ತಾ ಇರ್ಬೋದು, ಸುತ್ತಲೂ ಗ್ರೀನರಿನೇ ಇದೆ. ನಿಮಗೆ ಬಂಡೆ ಅಂದರೆ ಬರೀ ಬಂಡೆನೇ ಇರಲ್ಲ ಇಲ್ಲಿ. ಸೊ ಅಲ್ಲಿಂದ ನಾವು ಮುಗಿಸ್ಕೊಂಡು ಹೊರಟ್ವಿ. ಇವತ್ತಿನ ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು. ಮಳೆನೂ ಇರಲಿಲ್ಲ, ಈ ಕಡೆ ನಿಮಗೆ ಸನ್ನೆನೂ ಇರಲಿಲ್ಲ. ಸೊ ಆರಾಮಾಗಿ ಮುಗಿಸ್ಕೊಂಡು ನಾವು ಮತ್ತೆ ಹೊರಟ್ವಿ. ಅದರಿಂದ ನಾವು ಕೆಳಗಡೆ ಹೋಗಲಿಕ್ಕೆ ಮಿನಿಮಮ್ 5 minutes ಆಯಿತು ಅಷ್ಟೇ. ಸೊ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿತ್ತು ಪ್ಲೇಸ್ ಒನ್ ಡೇ ಸ್ಪೆಂಡ್ ಮಾಡಲಿಕ್ಕೆ. ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ. ಥ್ಯಾಂಕ್ ಯು ಸೋ ಮಚ್.